कृत्य नरं चैव नरोत्तमं देवीं सरस्वतीं व्यासं ततो जयमुदीरये देवं नारायणं नत्वा सर्वदोषविवर्जितं न परिपूर्णं गुरुंश्चान् गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते स्वस्त्यस्तु सतां हरिः ओम् ಹಿಂದೆ ಯೋಗಭ್ರಷ್ಟನಾದವನಿಗೆ ಒಂದು ದಾರಿ ಏನು ಅನ್ನೋದನ್ನು ಹೇಳಿ, ಆಮೇಲೆ ಮತ್ತೆ ಧೀಮತಾಂ ಶುಚೀನಾಂ ಕುಲೇ ಭವತಿ ಯೋಗಿನಾಮೇವ ಕುಲೇ ಭವತಿ, ಒಂದು ಶುಚೀನಾಂ ಶ್ರೀಮತಾಂ ಗೇಹೆ, ಇನ್ನೊಂದು ಧೀಮತಾಂ ಯೋಗಿನಾಂ ಕುಲೇ. ಇದು ಅತ್ಯಂತ ದುರ್ಲಭವಾದ ಪ್ರಯಾಸದಿಂದ ಪಡೆಯಬಹುದಾದ ಅನುಗ್ರಹ. ಭಾಗ್ಯಶಾಲಿಯಾದವನು ಮತ್ತೆ ಉತ್ತಮವಾದ ಈ ಮನುಷ್ಯ ಲೋಕದಲ್ಲಿ ತನ್ನ ಕಾರ್ಯ ಸಾಧನೆಯನ್ನು ಮುಂದುವರಿಸಲಿಕ್ಕೆ ಬೇಕಿರುವಂತಹ ಅನುಕೂಲತೆಗಳನ್ನು ಪಡ್ಕೊಳ್ತಾನೆ ಅಂತ ಹೇಳಿದ್ರು. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತಥೋ ಭೂಯ ಸಂಸಿದ್ಧೌ ಕುರುನಂದನ. ಇದು ಬಹಳ ಮುಖ್ಯವಾದ ಒಂದು ವಿಷಯ, ಪ್ರಮೇಯ ವಿಷಯ. ಈ ಯೋಗಿಗಳ ಮನೆಯಲ್ಲಿ ಹುಟ್ಟಿ ಬಂದವನಿಗೆ ಅದೇ ಹಿಂದೆ ಅವನು ಎಲ್ಲಿಗೆ ಯೋಗದ ದಾರಿಯಲ್ಲಿ ನಿಂತಿದ್ನೋ ಅಲ್ಲಿಂದ ಮುಂದುವರಿಲಿಕ್ಕೆ ಬೇಕಿರುವಂತದ್ದನ್ನ, ಆ ಯೋಗದ ಸಂಬಂಧದ ಅರಿವನ್ನ ಪೂರ್ವ ಜನ್ಮದಲ್ಲಿ ಏನು ಗಳಿಸಿದ್ನೋ ಅದನ್ನು ಮತ್ತೆ ಪಡ್ಕೊಳ್ತಾನೆ ಅಲ್ಲೇ ಕೂಡ್ಲೆ. ಹಿಂದಿದ್ದೆಲ್ಲ ಸಂಸ್ಕಾರ ಜಾಗೃತವಾಗಿ ಅಲ್ಲಿಂದ ಮುಂದುವರಿಯುತ್ತೆ ಅವನ ಸಾಧನೆ. ಮತ್ತೆ ಅದಕ್ಕೋಸ್ಕರ ದುಡಿತ ಯತತೇಜ ತಥೋ ಭೂಯ, ಎಲ್ಲಿವರೆಗೆ ಅವನು ಸಾಧನೆ ಮಾಡಿಕೊಂಡು ಬಂದಿದ್ದಾನೋ ಅಲ್ಲಿಯ ತನಕದ್ದೆಲ್ಲ ಸಂಸ್ಕಾರ ರೂಪವಾಗಿ ಸಂಗ್ರಹೀತವಾದದ್ದು. ಮತ್ತೆ ಅದು ಒಂದು ಸಣ್ಣ ಬ್ರಿಡ್ಜ್ ಕೋರ್ಸ್ ತರ ಇರುತ್ತೆ ಹೊಸ ಶರೀರದಲ್ಲಿ ಬಂದಾಗ. ಯಾಕಂದ್ರೆ ಶರೀರಕ್ಕೆ ಸಂಸ್ಕಾರ ಇರಲ್ಲ, ಮನಸ್ಸಿಗಿದ್ರು ಕೂಡ. ಆದ್ರಿಂದಾಗಿ ಅಲ್ಲಿ ಸ್ವಲ್ಪ ಕಲಿಯುವ ಹಾಗೆ ಅವನಿಗೆ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಆದ್ರೆ ಒಂದು ವರ್ಷದಲ್ಲಿ ಕಲಿಯುವುದನ್ನು ಒಂದು ತಿಂಗಳಲ್ಲಿ ಕಲಿತು ಮುಗಿಸ್ತಾನೆ. ಅದು ಮರ್ತೋಗಿದ್ದಲ್ಲ, ದೇಹಕ್ಕೆ ಅಡಾಪ್ಟ್ ಆಗ್ಲಿಕ್ಕೆ ಅಷ್ಟು ಟೈಮ್ ಬೇಕಾಗುತ್ತೆ. ರೀಬೂಟ್ ಆಗಿ ಸಿಸ್ಟಮ್ ಅಲ್ಲಿ ಅದು ಮತ್ತೆ ಜಾರಿ ಆಗ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಪೌರ್ವದೇಹಿಕಂ ಬುದ್ಧಿ ಸಂಯೋಗಂ ಲಭತೆ, ಪೂರ್ವ ದೇಹದಲ್ಲಿ ಏನು ಸಂಸ್ಕಾರವನ್ನು ಪಡೆದಿದ್ನೋ ಆ ಸಂಸ್ಕಾರವನ್ನ ಮತ್ತೆ ಈ ದೇಹಕ್ಕೆ ಒಗ್ಗಿಸಿಕೊಳ್ಳಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಅದರ ಮೇಲೆ ತೀವ್ರವಾದ ಪ್ರಯತ್ನ ಮುಂದುವರಿಯುತ್ತೆ. ಮತ್ತೆ ಯತತೇಚ ತಥೋ ಭೂಯ, ಇದಕ್ಕಿಂತ ಹೆಚ್ಚಿನದ್ದನ್ನ ಹಿರಿದನ್ನ ಸಾಧಿಸುವುದಕ್ಕಾಗಿ ಆತ ಸಂಸಿದ್ಧವೂ ಯತತೆ, ಹೆಚ್ಚಿನ ಸಿದ್ಧಿಯನ್ನ ಪಡೆಯುವುದಕ್ಕಾಗಿ, ಹೆಚ್ಚಿನ ಗುರಿಯನ್ನು ಮುಟ್ಟುವುದಕ್ಕಾಗಿ, ಹೆಚ್ಚು ಭಗವಂತನಿಗೆ ಹತ್ತಿರವಾಗುವುದಕ್ಕಾಗಿ ಓ ಕುರುನಂದನ ಆತ ಪ್ರಯತ್ನಿಸುತ್ತಾನೆ. ತತ್ರ ಅಂತ ಹೇಳಿದ್ರಿ, ಎಲ್ಲಿ? ಯೋಗಿಗಳ ಕುಲದಲ್ಲಿ. ಆದ್ರೆ ತತ್ರ ಅಂತ ಯೋಗಿಗಳ ಕುಲ ಅನ್ನೋದಕ್ಕಿಂತ ಅವನ ತತ್ಕಾಲದ ದೇಹದಲ್ಲಿ ಅಂತ ಅರ್ಥ ಆಗುವುದು ಹೆಚ್ಚು ಒಳ್ಳೆಯದು. ತತ್ರ ಅಂದ್ರೆ ಯೋಗ ಪ್ರಜ್ಞೆಯನ್ನ ಪಡೆದ ಜಾಗೃತವಾದ ಶರೀರದಲ್ಲಿ. ಇಂದಿನ ಜನ್ಮದಲ್ಲಿ ಸಾಧಿಸಿದ ಬುದ್ಧಿಯ ಯೋಗ ಪ್ರಜ್ಞೆ, ಅದು ಬುದ್ಧಿ ಸಂಯೋಗ. ಪೂರ್ವ ದೇಹದಲ್ಲಿ ಏನ್ ಪಡೆದಿದ್ನೋ ಅದನ್ನ ಇಲ್ಲಿ ಈ ಶರೀರದಲ್ಲಿ ಅವನು ಸುಲಭವಾಗಿ ನೆನಪಿಸಿಕೊಳ್ತಾನೆ. ಆದಿಭೌತಿಕ
ಆ ಸಂಬಂಧ, ಸಂಸ್ಕಾರಗಳ ಅನುಬಂಧ, ಪೂರ್ವದ ಅಧ್ಯಯನದ ಅನೇಕ ವಿಷಯಗಳ ಮರುಸ್ಮರಣೆ ಅವನಿಗೆ ಅತ್ಯಂತ ಸುಲಭದಲ್ಲಿ ಆಗಿ ಸಂಯೋಗ ಆಗುತ್ತೆ. ಚೆನ್ನಾಗಿರುವ ನೆನಪೇ ಆಗಿ ನಿನ್ನೆ ಮೊನ್ನೆ ನಡೆದ ಹಾಗೆ ಇಡೀ ಪೂರ್ವ ಜನ್ಮದ ಸಂಗತಿಗಳು ಕಣ್ಮುಂದೆ ಬಂದು ನಿಂತು ಬಿಡುತ್ತೆ. ನಿಚ್ಚಳವಾದ ನೆನಪು, ಅತ್ಯಂತ ಪರಿಚಿತವಾದ ವ್ಯಕ್ತಿಗಳ ಒಡನಾಟ ಎನ್ನುವ ಹಾಗೆ ಅದು ಅವನೊಳಗೆ ಜಾಗೃತವಾಗ್ತಾ ಬರುತ್ತೆ. ಅದರಿಂದ ಸಂಸಿದ್ಧಿಗೆ ಬೇಕಿರುವ ಆಗ ಅವನಿಗೆ ಎಚ್ಚರ ಇರುತ್ತೆ. ಹೋದ ಜನ್ಮದ ಹಾಗೆ ಮಧ್ಯದಲ್ಲಿ ಜಾರಬಾರದು, ಪೂರ್ತಿ ಮುಂದುವರಿಬೇಕು ಅಂತ ಪ್ರಯತ್ನ ಪಡ್ತಾನೆ. ಆ ಪ್ರಯತ್ನ ಅವನ ಕಾಲ ಪಕ್ವವಾಗಿದ್ದು ಕರ್ಮ ಅವನನ್ನ ಆ ದೆಸೆಯಲ್ಲಿ ಕರ್ಕೊಂಡು ಹೋಗುವುದಕ್ಕೆ ಬೇಕಿರುವಂತದ್ದು ಎಲ್ಲವೂ ಸಿದ್ಧವಾಗಿದ್ದಾದ್ರೆ ಅವನ ಸಾಧನೆಯನ್ನು ಮುಗಿಸ್ತಾನೆ. ಕುರುನಂದನ ಅಂತ ಅರ್ಜುನನನ್ನ ಸಂಬೋಧನೆ ಮಾಡಿದ. ಅರ್ಜುನ ಯೋಗಭ್ರಷ್ಟ ಏನಲ್ಲ. ಶ್ರೀಮಂತರ ಕುಲದಲ್ಲಿ ಹುಟ್ಟಿ ಬಂದವನು ಅಲ್ಲ. ಅವನು ಸ್ವಯಂ ಇಂದ್ರಾವತಾರ. ಶ್ರೀಮಂತರ ಗೇಹ ಅಂದ್ರೆ ಈಗ ಪಾಂಡುವಿನಂತ ಒಬ್ಬ ಒಳ್ಳೆ ಕುಲ ಅನ್ಸುತ್ತೆ, ಆದ್ರೆ ಅದು ಯೋಗ ಭ್ರಷ್ಟನಾಗಿ ಅಲ್ಲಿ ಹುಟ್ಟಿದ್ದಲ್ಲ. ಅವನು ಈಗಾಗಲೇ ಅಪರೋಕ್ಷ ಜ್ಞಾನಿಯಾಗಿ ಸಂಸಿದ್ಧಿಯನ್ನ ಪಡೆದವ. ಈ ಸಂಗತಿಯನ್ನ ಸೂಚಿಸುವ ದೃಷ್ಟಿಯಿಂದ ಕುರುನಂದನ ಅನ್ನುವ ಶಬ್ದವನ್ನ ತಿಳಿಸ್ತಾ ಇದ್ದಾರೆ. ಕುರುಗಳು ಅಂದ್ರೆ ಯಾಜಕ, ಭರತ, ಯಜ್ಞ, ಲಿಹ, ಕುರವ, ಋತ್ವಿಜ. ಯಜ್ಞ ಲಿಹ ಕುರವ ಯಾಜ್ಞಿಕಾ ಯಾಜಕಾ. ಯಜ್ಞದಲ್ಲಿ ಹವಿಸ್ಸನ್ನು ಈಗಾಗಲೇ ಸ್ವೀಕರಿಸುವವರು. ಯಾರು ಅಂತ ಕುರುಗಳಿದ್ದಾರೋ ಅವರಿಗೆ ಆನಂದವನ್ನ ಕೊಡುವವನು. ಕುರುಗಳು ಅಂದ್ರೆ ಯಾಜಕರು. ಯಾಜಕರು ಅಂತ ಯಾರಿರ್ತಾರೋ ಅವರ ಮೂಲಕ ಹವಿಸ್ಸನ್ನು ಸ್ವೀಕರಿಸಿ ಆನಂದವನ್ನ ನೀಡುವವನು. ಆದ್ರಿಂದಾಗಿ ಕುರುನಂದನ ಅನ್ನೋ ಶಬ್ದ ಹಾಕಿದ್ರು. ಇಲ್ಲಾಂದ್ರೆ ಬೇರೆ ಎಲ್ಲ ಎಷ್ಟು ನಾಮಗಳಿತ್ತು ಅದೆಲ್ಲ ಹೊರತುಪಡಿಸಿ ಕುರು ನಂದನ ಅನ್ನೋ ಶಬ್ದ ಹಾಕಿದ್ರಿಂದ ಯಜ್ಞದಲ್ಲಿ ಆಹುತಿಯನ್ನು ಸ್ವೀಕರಿಸುವವನು ಅಂದ್ರೆ ನಮ್ಗೆಲ್ಲ ಯಜ್ಞದಲ್ಲಿ ಆಹುತಿ ಸ್ವೀಕರಿಸ್ಲಿಕ್ಕೆ ಬರಲ್ಲ, ಯಜ್ಞದಲ್ಲಿ ಕೊಡ್ಬೇಕಷ್ಟೇ. ಸ್ವೀಕರಿಸುವವರು ಅಂದ್ರೆ ಅವರು ಈಗಾಗಲೇ ದೇವತಾ ಪದವಿಯಲ್ಲಿ ಇದ್ದು ಮೆರೀತಾ ಇರುವವರು ಅಂತ ನಮಗೆ ಗೊತ್ತಾಗುತ್ತೆ. ಈ ಕುರುವಂಶದಲ್ಲಿ ಹುಟ್ಟುವ ಮುನ್ನವೂ ಕೂಡ ಇಂದ್ರ ಕುರುನಂದನನೇ. ಅರ್ಜುನನಾಗಿ ಹುಟ್ಟಿದ ಮೇಲೂ ಕುರು ಅನ್ನೋದು ವಂಶದಿಂದ ಬಂದ ಹೆಸರಾಗಿ ಅವನಿಗೆ ವಿಶೇಷವಾದ ಅರ್ಥವನ್ನ ಕೊಟ್ಟಿತು. ತುಂಬಾ ಸುಂದರವಾದ ಅರ್ಥ ಇದು. ಬೇರೆಯವರು ಯಾರು ಇದರ ಬಗ್ಗೆ ಉಲ್ಲೇಖ ಮಾಡಲಿಲ್ಲ. ಇದು ಎಕ್ಸ್ಕ್ಲೂಸಿವ್ ಆಗಿ ಬನ್ನಂಜ ಗುರುಗಳ ವಿಶಿಷ್ಟವಾದ ಕೊಡುಗೆ. ಯಾರಿಗೂ ಹೊಳಿಲಿಕ್ಕೂ ಸಾಧ್ಯ ಇಲ್ಲದೆ ಇರುವ ಮಾತು. ಇಲ್ಲ ಅಂದ್ರೆ ಅರ್ಜುನನ ಪ್ರಶ್ನೆಗೆ ಕೃಷ್ಣ ಉತ್ತರ ಕೊಟ್ಟಾಗ ನೀನು ಹಾಗೆ ಉದ್ಧಾರ ಆಗ್ತಿ ಅನ್ನುವ ಹಾಗೆ ಬಹಳ ಜನ ಅವನನ್ನು ದಡ್ಡ ಅಂತ ಚಿತ್ರಿಸಿದ್ದು ಇದೆ. ನೀನು ಮನೋದೇವತೆಯಾಗಿ ಇಂದ್ರನ ಕಾರ್ಯವನ್ನು ನಿರ್ವಹಿಸ್ತಾ ಇರುವವನು, ಯಜ್ಞಗಳಲ್ಲಿ ಮನಸ್ಸನ್ನ ಹರಿಸುವವನು. ಯೋಗಭ್ರಷ್ಟರ ಗತಿ ನಿನಗೇನು ತಿಳಿಯದ್ದಲ್ಲ. ಆದ್ರೆ ಲೋಕದ ಜಿಜ್ಞಾಸೆಯನ್ನ ನಿನ್ನ ಜಿಜ್ಞಾಸೆಯಂತೆ ಇಟ್ಟುಕೊಂಡು ನೀನು ಲೋಕಕ್ಕೆ ಉಪಕಾರ ಮಾಡ್ತಾ ಇದ್ದಿ. ನೀನು ಹಾಗೆ ಕೇಳಿದ ಪ್ರಶ್ನೆ ತುಂಬಾ ಸಮರ್ಪಕವಾದದ್ದಾಗಿತ್ತು. ನೀನು ಸ್ವತಃ ಕುರುವಂಶದಲ್ಲೇ ಬಂದವನು ಆದದ್ರಿಂದ ಕುರವಹ ಅಂತ ನನಗೆ ಸಂಬೋಧನೆ ಮಾಡ್ಲಿಕ್ಕೂ ಸಂತೋಷ ಆಯಿತು. ಗೀತೆಯಲ್ಲಿ ಒಟ್ಟು ಈ ಹೆಸರು 3 ಕಡೆಗಳಲ್ಲಿ ಬಂದದ್ದು ಕಾಣುತ್ತೆ.
2ನೇ ಅಧ್ಯಾಯದಲ್ಲಿ, 6ನೇ ಅಧ್ಯಾಯದಲ್ಲಿ. ಈಗ ಇನ್ನು ಮುಂದೆ 14ನೇ ಅಧ್ಯಾಯದಲ್ಲಿ ಒಂದು ಕಾಣುತ್ತೆ. ಹಾಗಾಗಿ 2, 6, 14ರಲ್ಲಿ 3 ಬಾರಿ ಈ ಕುರುನಂದನ ಶಬ್ದ ಬಂದ ಪ್ರದೇಶವನ್ನ ಗಮನಿಸಿದ್ರೆ ಯಾಕೆ ಹಾಗೆ ಪ್ರಯೋಗ ಮಾಡಿದ ಅನ್ನೋದಕ್ಕೊಂದು ವಿಶೇಷವಾದ ಅರ್ಥ ಗೊತ್ತಾಗುತ್ತೆ. ಒಟ್ಟು ಪದ್ಯದ ಯಥಾರ್ಥವಾದ ಸಂಗತಿ: ಓ ಕುರುವಂಶದ ಹಿರಿಯನೇ, ಯಜ್ಞದೇವತೆಯಾಗಿ ಋತ್ವಿಜರಿಂದ ಹವಿಸ್ಸು ಸ್ವೀಕರಿಸಿ ಮುದ ನೀಡುವವನೇ, ಇಂದ್ರಾವತಾರನೇ, ಯೋಗಿಗಳ ಕುಲದಲ್ಲಿ ಹುಟ್ಟಿ ಬಂದಂತಹ ಮತ್ತೊಮ್ಮೆ ಹುಟ್ಟಿ ಬಂದ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಗಳಿಸಿದಂತಹ ಯೋಗ ಪ್ರಜ್ಞೆಯ ಸಂಬಂಧದ ನೆನಪನ್ನು ಅವನು ಮರಳಿ ಪಡೀತಾನೆ. ಅಷ್ಟೇ ಅಲ್ಲ, ಆ ಹಿಂದಿನ ಸಾಧನೆಗಿಂತ ಹೆಚ್ಚಿನ ಸಾಧನೆಗಾಗಿ ಪ್ರಯತ್ನ ಪಟ್ಟು ಪೂರ್ಣ ಸಿದ್ಧಿಗಾಗಿ ಆತ ಆ ದಾರಿಯನ್ನ ಗಟ್ಟಿ ಮಾಡ್ಕೊಳ್ತಾನೆ ಅಂತ ಹೇಳಿದ್ರು. ಒಟ್ಟು ಪೂರ್ವದೇಹದ ಸಂಬಂಧ ಅನ್ನೋದು ಪ್ರಾಣಿಗಳಲ್ಲೂ ಇರುತ್ತೆ. ಆದ್ರೆ ಅದು ತಥೋಭೂಯ ಸಂಸಿದ್ಧೋ ನಯತತೆ. ಜಿಂಕೆಯಾಗಿದ್ದಾಗ ಆತನಿಗೆ ಮತ್ತೆ ಆ ಪೂರ್ವಜನದ ಸಂಸ್ಕಾರ ಚೆನ್ನಾಗಿದ್ರು ಕೂಡ ಸಾಧನೆ ಮುಂದುವರಿಲಿಲ್ಲ. ಆ ನೆನಪನ್ನ ಕಳ್ಕೊಳ್ಳಿಲ್ಲ ಅಷ್ಟೇ. ನೆನಪುಳಿಸ್ಕೊಳ್ಳುವುದು, ಆ ಹಳೇದನ್ನ ಜಾರಿ ಹೋಗದಂತೆ ನೋಡ್ಕೊಳ್ಳೋದಷ್ಟೇ ಜಿಂಕೆಯ ಶರೀರದಲ್ಲಿ ಸಾಧ್ಯ ಆಯ್ತು. ಇದು ಶಾರೀರಿಕವಾದ ಮಿತಿ, ಅನಿವಾರ್ಯ. ಅದು ಇಲ್ಲ ಅಂದ್ರೆ ಯೋಗಭ್ರಷ್ಟರ ಪರಿಸ್ಥಿತಿಗೆ ಶುಚಿಗಳ ಶರೀರ ಯೋಗಿಗಳ ಶರೀರ ಅಂತ ಹೇಳಬೇಕಾಗಿರ್ಲಿಲ್ಲ. ಎಲ್ಲಿ ಹುಟ್ಟಿದ್ರೂ ಅವನಿಗೆ ಆ ಶಾರೀರಿಕವಾದ ಒಂದು ಬೆಂಬಲ ಅವನಿಗೆ ಬೇಕು ಅನ್ನೋದನ್ನ ಸೂಚಿಸ್ಲಿಕ್ಕೇನೆ ಯೋಗಿನಾಂ ಕುಲೆ ಅನ್ನೋದನ್ನ ಕೃಷ್ಣ ಇಲ್ಲಿ ನೆನಪು ಮಾಡಿದ. ಹಾಗಂತ ಹೇಳಿ ಅವನು ತಪ್ಪಿ ಹೋಗುವುದಿಲ್ಲ. ಯೋಗಿಗಳ ಕುಲದಲ್ಲಿ ಹುಟ್ಟಲಿಲ್ಲ ಅಂದ್ರು ಅವನ ಸಮಯ ಇನ್ನೂ ಬಂದಿಲ್ಲ ಅನ್ನುವ ಕಾರಣಕ್ಕಾಗಿ ಅದು ಮತ್ತೆ ಮುಂದುವರಿಯುವುದಿದ್ರೆ, ಮಧ್ಯದಲ್ಲೊಂದು ಬೇರೆ ಸಾಧನೆಯ ಮಜಲನ್ನ ಮುಟ್ಲಿಕ್ಕಿದ್ರೆ, ಲೌಕಿಕವಾದ ವ್ಯವಸ್ಥೆಯಲ್ಲಿ ಆತ ಬೆಳಿಲಿಕ್ಕಿದ್ರೆ, ಆ ಪುಣ್ಯದ ಬಲದಿಂದ ಆತ ಏನಾದ್ರೂ ಸಾಧನೆ ಬೇರೆ ರೀತಿಯಿಂದ ಮಾಡುವುದಿದ್ರೆ ಅದನ್ನು ಮುಗಿಸ್ಕೊಂಡು ಮತ್ತೆ ಯೋಗದ ದಾರಿಗೆ ಬರ್ತಾನೆ. ಒಂದೊಂದ್ಸರ್ತಿ ಒಂದು ಜನ್ಮ ಪೂರ್ತಿ ಸಾಧನೆಯಿಂದ ವಂಚಿತನಾಗಿರುವಂತೆ ಆತನ ಶರೀರ ತನ್ನ ಮಿತಿಯಲ್ಲಿ ನಡ್ಕೊಳ್ಳುತ್ತೆ. ಆದ್ರೆ ಯಾವಾಗ ಆ ಪೂರ್ವದ ನೆನಪು ಆತನನ್ನ ಗಟ್ಟಿ ಕಾಡುತ್ತೆ, ಕಾಡಿಯೇ ಕಾಡುತ್ತದು, ಬಿಟ್ಟು ಹೋಗಲ್ಲ. ಯಾಕೆಂದ್ರೆ ಅದು ಆ ಬುದ್ಧಿ ಸಂಯೋಗ ಅನ್ನೋದು ಅಷ್ಟು ಸುಲಭದ ಮರೆವಿನಿಂದ ಕಳಚಿ ಹೋಗುವಂತದ್ದಲ್ಲ. ಆದ್ರಿಂದಾಗಿ ಸ್ವಭಾವ ಮತ್ತು ಯೋಗಿಗಳ ಕುಲ ಅಥವಾ ಶುಚೀನಾಂ ಶ್ರೀಮತಾಂ ಗೇಹೆ ದೇಹೆ, ಗೇಹ ಅನ್ನೋದಕ್ಕೆ ದೇಹ ಅಂತನೂ ಅರ್ಥ ಇದೆ. ಮತ್ತೆ ಇಲ್ಲಿ ಪೌರ್ವದೈಹಿಕವಾದ ಸಂಬಂಧವನ್ನ ಈ ಶರೀರದಲ್ಲಿ ಬಂದ ಮೇಲೇನೆ ಅವನು ಹಳೆಯದನ್ನೆಲ್ಲ ಮತ್ತೆ ನೆನಪಿಸಿಕೊಂಡು ಮುಂದೆ ಸಾಕ್ತಾನೆ ಅನ್ನೋದನ್ನ ಕೃಷ್ಣನೇ ಬಾಯಿ ಬಿಟ್ಟು ಹೇಳಿದ ಮಾತು. ಇದು ಯಾರು ಎಳೆದು ತರಬೇಕಾದ ಅಗತ್ಯ ಇಲ್ಲ. ಆದ್ರೆ ಕುರುನಂದನ ಅನ್ನೋದು ಮಾತ್ರ ಬಹಳ ಸುಂದರವಾಗಿ ನೀನು ಈ ಚೌಕಟ್ಟಿಗೆ ಸಿಕ್ಕಿ ಹಾಕಿಕೊಂಡವನಲ್ಲ ಅನ್ನೋದನ್ನು ಕೃಷ್ಣ ತೋರಿಸುವ ಮೂಲಕ ಇದು ಲೋಕದ ವ್ಯವಸ್ಥೆ, ಅರ್ಜುನನಿಗೆ ಹೇಳಿದ ವ್ಯವಸ್ಥೆ ಅಲ್ಲ ಅಂತ. ಅರ್ಜುನಿಗೆ ಹೇಳಿದ ವ್ಯವಸ್ಥೆ ಅಲ್ಲ ಅಂದ್ಮೇಲೆ ನಾವೇ ಆ ವ್ಯವಸ್ಥೆಯಲ್ಲಿ ಪಾಲುದಾರರು. ಅದರಿಂದಾಗಿ ಭರವಸೆ ಏನು ಅಂದ್ರೆ ಈ ಜನ್ಮದಲ್ಲಿ ಎಷ್ಟು ನಾವು ಕಲ್ತರೂ ಅದೇನು ವ್ಯರ್ಥ ಆಗುದಿಲ್ಲ. ಆಧ್ಯಾತ್ಮದ ದಾರಿಯಲ್ಲಿ, ಉಳಿದ ದಾರಿಯಲ್ಲಿ ಅದೇ ತತ್ವ 10 ವರ್ಷಗಳ ನಂತರ ಉಳಿದಿದ್ರೆ ಅವನು ಮತ್ತೊಮ್ಮೆ ಹುಟ್ಟಿ ಬಂದಾಗ ಅದು ಒಂದು ಪ್ರಮೇಯದ ರೂಪವಾಗಿ ತತ್ವರೂಪವಾಗಿ ಉಳಿಯುತ್ತೆ. ಭಾಷೆ ಬೇರೆ ಇರುತ್ತೆ, ಅದನ್ನ ತಿಳಿಸುವ ಮೆಥಡಾಲಜಿ ಬದಲಾಗಿರಬಹುದು. ಗಣಿತ 2+2 4 ಆಗುವುದು
ಅದು ಎಷ್ಟು ಕಾಲ ಹೋದ್ರೂ ಅದೇನ್ ಬದಲಾಗುದಿಲ್ಲ. ಮೂಲ ಕಾನ್ಸೆಪ್ಟ್ಗಳು ಯಾವತ್ತೂ ಬದಲಾಗಲ್ಲ. ಆದ್ರೆ ಅಧ್ಯಾತ್ಮದ ವ್ಯವಸ್ಥೆಯಲ್ಲಿ ಮಾತ್ರ ಅಷ್ಟೂ ಸಂಗತಿಗಳು ಆತನಿಗೆ ಅದು ಒಂದೇ ರೀತಿ ಇರುತ್ತೆ. ಆದ್ರಿಂದ ಎಷ್ಟು ಡಿಸ್ಟ್ರಾಕ್ಷನ್ಗಳು ಇರುತ್ತೋ ಅಷ್ಟು ಸಾಧನೆಯ ದಾರಿಯಲ್ಲಿ ಕುಂಠಿತತೆಯನ್ನು ಅನುಭವಿಸಬೇಕಾಗುತ್ತೆ. ಶುದ್ಧಾತ್ಮ ತತ್ವವಿಜ್ಞಾನ ಇದ್ದಾಗ ಅದು 10,000 ವರ್ಷಗಳು ಕಳೆದ್ರೂ ಕೂಡ ಚಿಂತನೆ ಅದೊಂದೇ ಆಗಿರುತ್ತೆ. ಆ ಚಿಂತನೆಯಲ್ಲಿ ವ್ಯತ್ಯಾಸ ಇಲ್ಲ. ಹಾಗಾಗಿ ಮನುಷ್ಯ ಬಹಳ ಎಚ್ಚರದಿಂದ ತನಗೆ ಸಿಕ್ಕಿದ ಅವಕಾಶವನ್ನು ಬಳಸಿಕೊಳ್ಬೇಕು. ಪ್ರಾಣಿಗಳ ಶರೀರದಲ್ಲಿ ಎಷ್ಟೋ ರೀತಿಯ ನೆನಪುಗಳು ಇರ್ತವೆ, ಆದ್ರೆ ಅದು ಯಾವುದು ಕೂಡ ಮುಂದುವರಿಸಲಿಕ್ಕಾಗುವಂತಹ ಅನುಕೂಲತೆ ಅಲ್ಲಿ ಇಲ್ಲ. ಹಾಗೆ ಯಾವುದೋ ಒಂದು ಶರೀರ ಯಾವುದೋ ಪರಿಸರದಲ್ಲಿ ಹುಟ್ಟಿಬಿಟ್ರು ಅಲ್ಲಿಯ ಪರಿಸರದ ಪ್ರಭಾವಕ್ಕೊಳಗಾಗಿ ಅವನು ಬುದ್ಧನ ಆ ಪ್ರತಿಮೆಯನ್ನು ಒಡೆದ ಗುಂಪಿನಲ್ಲಿ ಸೇರ್ಕೊಂಡು ಬಿಟ್ಟಿರ್ಬೋದು. ಗುರುಗಳು ಯಾವಾಗ್ಲೂ ಒಂದು ಪ್ರಸಂಗ ಹೇಳ್ತಿದ್ರು. ಈಗ ತಮ್ಮ ಧರ್ಮದ ಜಿಡ್ಡಿನಿಂದ ಆ ಅಫಘಾನಿಸ್ತಾನದ ಸ್ತೂಪಗಳನ್ನ, ದೊಡ್ಡ ದೊಡ್ಡ ಬುದ್ಧನ ಪ್ರತಿಮೆಗಳನ್ನು ಒಡೆಯುವುದರಲ್ಲಿ ಬಹಳ ನಿಷ್ಣಾತರಾಗಿ ಹೆಮ್ಮೆ ಪಡ್ತಿದ್ರು. ಅದೇ ಹಿಂದಿನ ಜನ್ಮದಲ್ಲಿ ಅವರೇ ಅದನ್ನ ಕಟ್ಟಿದ್ರು ಅಂತ ಅನ್ನೋದವ್ರಿಗೆ ಮರ್ತು ಹೋಗಿರುತ್ತೆ. ಹಾಗೆ ಎಂಥದ್ದೋ ಶರೀರ ಸಿಕ್ಕಿಬಿಟ್ರೆ, ಎಚ್ಚರ ಇಲ್ಲದ ಶರೀರ ಸಿಕ್ಕಿಬಿಟ್ರೆ, ಪರಿಸರವೇ ಎಲ್ಲೋ ಆಗಿಬಿಟ್ರೆ ಅಷ್ಟು ಕಾಲ ಆತ ಕತ್ತಲೆಯಲ್ಲೇ ಇರಬೇಕಾಗತ್ತೆ. ಪರಿಸರ ಅವನನ್ನು ತುಂಬಾ ಪ್ರಭಾವಿಸುತ್ತೆ ಅನ್ನೋದು ಮಾತ್ರ ಮತ್ತೆ ಮತ್ತೆ ನಮಗೆ ಲೋಕದಲ್ಲಿ ಕಾಣುವ ಸಂಗತಿ. ಆದ್ರೆ ಜಿಜ್ಞಾಸೆ ಇದ್ದಾಗ ಅದರ ಹುಡುಕಾಟಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಒಳಗಿನಿಂದ ಪ್ರಯತ್ನ ನಡೀತಾ ಇರುತ್ತೆ, ಆದ್ರೆ ಹೊರಗಿನಿಂದ ಬೆಂಬಲ ತುಂಬಾ ತೀವ್ರವಾದ ಏನಂತಾರೆ ಫ್ರೀಕ್ವೆನ್ಸಿ ಬಹಳ ಸಣ್ಣದಿರುತ್ತೆ. ಕನೆಕ್ಟ್ ಆಗುವ ಫ್ರೀಕ್ವೆನ್ಸಿ ಸಿಕ್ಕದಾಗ ಆಗತ್ತೆ, ತಪ್ಪಿ ಹೋಗುತ್ತೆ, ಸಿಕ್ಕದಾಗ ಆಗತ್ತೆ, ತಪ್ಪಿ ಹೋಗುತ್ತೆ. ಆ ಒಂದು ಅವ್ಯವಸ್ಥೆಯನ್ನ ದೇವರ ಹತ್ರ ಕೇಳ್ಕೊಳ್ಳುವಂಥದ್ದು, ಪರಿಹಾರ ಮಾಡು ಅಂತ ಯಾವ್ದ್ಯಾವುದೋ ದೇಶ ಭಾಷೆಗಳ ಪರಿಸರದಲ್ಲಿ ಈ ಗಂಧವೇ ಇಲ್ಲದೆ ಇದ್ರೆ, ಜ್ಞಾನದ ಗಂಧವೇ ಇಲ್ಲದೆ ಇದ್ರೆ, ನಮಗೆ ಆ ಶರೀರ ಬಂದು ಕೂಡ, ಮನುಷ್ಯನಾಗಿ ಹುಟ್ಟಿದ್ರು ಕೂಡ ಸಿದ್ಧಿಗೆ ಅವಕಾಶ ಇಲ್ಲದಂತಹ ವಾತಾವರಣ ಆಗಿ ಬಿಟ್ರೆ, ಮತ್ತೆ ಆ ಶರೀರ ಕಳೆದು ಅದು ಅದರ ಮೇಲೆ ಒಂದು ಮಸುಕು ಹುಟ್ಟಿಬಿಟ್ರಂತೂ ಮತ್ತೂ ಕಷ್ಟ. ಅದು ಕಳೀಲಿಕ್ಕೆ ಮತ್ತೆ ಸಾಹಸ ಪಡಬೇಕಾಗತ್ತೆ. ಅದರಿಂದಾಗಿ ಮನಸ್ಸು ಮಸುಕಾಗದ ಹಾಗೆ ಜೀವಕ್ಕೆ ಬೆಳಕನ್ನು ಚೆಲ್ಲುವ ದಾರಿಯನ್ನ ಮಧ್ಯದಲ್ಲಿ ನಿಂತು ಹೋಗಿದ್ರು ಅದಕ್ಕೆ ಯಯಾತಿ ಕೂಡ ತಾನು ಬೀಳುವಾಗ ಸಜ್ಜನರ ಮಧ್ಯದಲ್ಲಿ ಬೀಳುವಂತೆ ಮಾಡು ಅಂತ ಕೇಳ್ಕೊಳ್ತಾನೆ. ಇದು ಹೊರಗಿನ ಎನ್ವೈರನ್ಮೆಂಟಲ್ ಫೋರ್ಸ್. ಹಾಗಿದ್ರೆ ಎಲ್ಲಿ ಬಂದ್ರೂ ಒಳಗಿನ ಸ್ವಭಾವಕ್ಕೆ ಸಹಜವಾದಂತಹ ಪರಿಸರ ಹೊರಗೂ ಲಭ್ಯವಾಗುವುದು ಭಾಗದೇವೇ ಸರಿ. ಯಯಾತಿ ಅಂತಹ ಅನುಕೂಲತೆಯನ್ನು ಪಡೆದು ಅವರು ಕೊಟ್ಟ ಪುಣ್ಯದಿಂದ ಮತ್ತೆ ಮರಳಿ ಸ್ವರ್ಗವನ್ನ ಸೇರುವಂತಾಯಿತು. ಮತ್ತೆ ಸಿದ್ಧಿಯನ್ನ ಪಡೆಯುವುದಕ್ಕೆ ಬೇಕಿರುವಂತಹ ದಾರಿಯನ್ನ ಆತ ಕಂಡುಕೊಂಡ. ಸ್ವರ್ಗದಲ್ಲಿ ವಸುತಃ ಮತ್ತೆ ಸಿದ್ಧಿ ಪಡಿಲಿಕ್ಕೆ ಅಂತ ಅಲ್ಲೇನು ಕರ್ಮ ಇಲ್ಲ, ಕರ್ಮ ಹೊಸದಾಗಿ ಅಲ್ಲಿ ಮಾಡ್ಲಿಕ್ಕಾಗುದಿಲ್ಲ. ಆದ್ರೆ ಕರ್ಮವನ್ನು ಕಳ್ಕೊಳ್ಳುವಂತಹ ಹುಚ್ಚು ಅಹಂಕಾರವನ್ನಂತೂ ಅವನು ಕಳ್ಕೊಂಡು ಸುಖಿಯಾದ ಅನ್ನುವ ಸಂಗತಿ ಗೊತ್ತಾಗುತ್ತೆ. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹ್ಯವಶೋಪಿ ಸ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಹಿಂದಿನ ಜನ್ಮದಲ್ಲಿ ಆ ಶರೀರದಲ್ಲಿ ಏನು ಅಭ್ಯಾಸ ಮಾಡಿರ್ತಾನೆ, ಪೂರ್ವಾಭ್ಯಾಸೇನ, ಹಿಂದಿನ ಜನ್ಮದ ಅಭ್ಯಾಸದ ಬಲದಿಂದಲೇನೆ
ಅವಶೋಪಿ ಸಹ ಕ್ರಿಯತೆ. ಅವನು ಒಳ್ಳೆ ಶರೀರ ಸಿಗುತ್ತೆ, ಆದ್ರೆ ಅವನಿಗೆ ಇನ್ನೂ ಆ ಅಂದ್ರೆ ಮರ್ತೋಗಿರುತ್ತೆ ಅಂತ ಇಟ್ಕೊಳ್ಳಿ. ಆಗ ಕ್ರಿಯತೆ ಹ್ಯವಶೋಪಿ, ಅವನಿಗೆ ಗೊತ್ತಿಲ್ಲದೆ ಅವನನ್ನ ಆ ದಾರಿಗತಿ ಎಳ್ಕೊಂಡು ಹೋಗುತ್ತೆ. ಅವನು ಬೇಡ ಅಂತ ಹೊರಗಿನ ಯಾವುದೋ ಒಂದು ಪರಿಸರವನ್ನು ಅರ್ಥ ಮಾಡಿಕೊಳ್ಳದೆ ಅದರಿಂದ ಏನೋ ಒಂದು ಕೆಟ್ಟ ಅನುಭವ ಆಯ್ತು ಅಂತ ಅದನ್ನು ದೂರ ಇಡ್ಲಿಕ್ಕೆ ಹೋದ್ರೆ ಅದು ಹೆಚ್ಚು ಹೆಚ್ಚು ಅವನನ್ನ ಅಲ್ಲಿಗೆ ಅವಶೋಪಿ ಎಳೆಯಲ್ಪಡುತ್ತಾನೆ. ಅವನಿಗೆ ಅರಿವಿರಲ್ಲ ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ. ಮತ್ತೆ ಹಿಂದಿದ್ದೆಲ್ಲ ಗಂಟು ಬಿಚ್ಚಿ ನೆನಪುಗಳ ಮೂಟೆಯ ಮಧ್ಯದಲ್ಲಿ ಹುದುಗಿ ಹೋದಾಗ, ಓ, ಇದು ನನಗೆ ಸಂಬಂಧಪಟ್ಟ ದಾರಿ. ಅವನು ಮರೀತೇನೆ ಅಂದ್ರೂ ಅದನ್ನು ಮರೀಲಿಕ್ಕೆ ಬಿಡಲ್ಲ ಅದು. ಆದ್ರೆ ಅದಕ್ಕೆ ಕಾರಣವಾದ ವಾತಾವರಣ ಒಬ್ಬ ಯೋಗಿಯ ಅಥವಾ ಒಬ್ಬ ಶ್ರೀಮಂತ ಅಂದ್ರೆ ದುಡ್ಡಿಂದಲ್ಲ, ಒಳ್ಳೆಯ ಸಂಸ್ಕಾರಯುಕ್ತವಾದಂತಹ ವ್ಯಕ್ತಿತ್ವದ ಪರಿಸರದಲ್ಲಿ ಅವನನ್ನು ಎಳ್ಕೊಂಡು ಹೋಗುತ್ತದು. ಯೋಗ ಮಾರ್ಗದ ಆ ದಾರಿಯನ್ನು ಅವನು ತಿಳಿಯುವುದಕ್ಕೆ ನಿರಂತರ ಪ್ರಯತ್ನಿಸುವುದರ ಫಲವಾಗಿ ಶಬ್ದ ಬ್ರಹ್ಮ ಅತಿವರ್ತತೆ, ಲೋಕದ ಮಾತಿನ ಮಂಟಪವನ್ನು ಮೀರಿ ಆ ಗರ್ಭಗುಡಿಯಲ್ಲಿರುವ ಭಗವಂತನನ್ನು ಪಡೆಯುವುದಕ್ಕೆ ಆತ ಸಾಕ್ತಾನೆ. ಜಿಜ್ಞಾಸುಹು, ಇನ್ನೂ ತಿಳಿಬೇಕು ಅನ್ನುವ ಹಠಕ್ಕೆ ಯೋಗಸ್ಯ ಜಿಜ್ಞಾಸುಹು. ಹೊರಗಿನಿಂದ ಕಾಣುವ ಪ್ರಪಂಚಕ್ಕಿಂತ ಹೆಚ್ಚಿನ ಸತ್ಯ ಅಂತರಂಗದಲ್ಲಿದೆ ಅಂತ ಗೊತ್ತಾಗುವುದು ಯೋಗದ ದಾರಿಯಲ್ಲಿ ಮಾತ್ರ. ಹೊರಗಿನ ಶರೀರದಿಂದ ಭಗವಂತನ ವೈಭವವನ್ನು ಕಲ್ಪಿಸಿಕೊಳ್ಳಬಹುದು, ಅದಕ್ಕಾಗಿ ಕೃತಜ್ಞತೆ ಅರ್ಪಿಸಲಿಕ್ಕೆ ಬೇಕಿರುವ ಸಾಕ್ಷಿಗಳು ಆತನಿಗೆ ಅನನ್ಯವಾಗಿ ಸಿಗಬಹುದು. ಆದರೆ ತನಗೆ ನೇರ ಅನುಭವ ಆಗ್ಬೇಕು ಅಂದ್ರೆ ಈ ಮಾತಿನ ಗೋಜಿಗಿಂತ ಆಚೆಗೆ ಹೋಗಬೇಕು. ಎಷ್ಟು ಸ್ಪಷ್ಟ ಹೇಳಿದ, ಶಬ್ದ ಬ್ರಹ್ಮ ಅತಿವರ್ತತೆ. ಅತಿವರ್ತತೆ ಅಂದ್ರೆ ದಾಟಿ ಹೋಗುವುದು, ಶಬ್ದಗಳ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಲ್ಲ. ಅದನ್ನು ಅನುಭವಾರೂಢ ಮಾಡಿಕೊಳ್ಳುವುದಕ್ಕೆ ನಿರಂತರ ಪ್ರಯತ್ನಿಸಬೇಕು. ಹಾಗಿದ್ದಾಗ ಮಾತ್ರ ಅದು ಸಾಧನೆ ಆಗುತ್ತೆ. ಶಬ್ದ ಬ್ರಹ್ಮ ಅಂದ್ರೆ ಈಗ ನಾವು ಪಾಠದಲ್ಲಿ ಏನ್ ಕೇಳ್ತೇವೆ, ನಮ್ಗೇನು ಅರಿವುಂಟಾಗುತ್ತೆ, ಇದರಿಂದ ಒಂದಿಷ್ಟು ವಿಷಯ ಗೊತ್ತಾಯ್ತು ಅಂತ ನಾವೇನ್ ಅನ್ಕೊಳ್ತೇವೆ, ಅದು ಶಬ್ದದಲ್ಲಿದೆ ಅಷ್ಟೇ. ಅದು ಅರ್ಥರೂಪಕ್ಕೆ ಬರಬೇಕು ಅಂದ್ರೆ ನಾವು ಈ ಯೋಗದ ದಾರಿಯಲ್ಲಿ ಭಗವಂತನನ್ನ ಲಿಟರಲಿ ಕಾಣುವ ಪ್ರಯತ್ನಕ್ಕೆ ಹೊರಗಿನ ಕಣ್ಣನ್ನು ಮುಚ್ಚಿ ಮನಸ್ಸಿನ ಕಣ್ಣನ್ನೂ ಸ್ಥಗಿತಗೊಳಿಸಿ ಜೀವದ ಕಣ್ಣನ್ನ ತೆರೆಯುವ ಪ್ರಯತ್ನ ಮಾಡಬೇಕು. ಯೋಗಸ್ಯ ಜಿಜ್ಞಾಸುರಪಿ, ಯೋಗದ ಅತ್ಯಂತ ಜಿಜ್ಞಾಸುವಾದವನು ಕೂಡ ಜ್ಞಾತವ್ಯೋ ಮಯಾ ಯೋಗ ಇತಿ ಯಸ್ಯ ಅತೀವ ಇಚ್ಛಾ ಸೋಪಿ, ಯೋಗದ ಬಗೆಗೆ ನಾನು ಇನ್ನಷ್ಟು ತಿಳ್ಕೊಳ್ಬೇಕು ಅಂತ ಯಾರು ಉತ್ಕಟವಾದ ಆಸೆ ಇಟ್ಕೊಂಡಿದ್ದಾನೋ ಅವನು ಕೂಡ ಶಬ್ದ ಬ್ರಹ್ಮವರ್ಮ ಮೀರಿಯೇ ಸಾಗಬೇಕು. ಶಬ್ದ ಬ್ರಹ್ಮ ಅತಿವರ್ತತೆ, ಪರಂ ಬ್ರಹ್ಮ ಆಪ್ನೋತಿ ಇತ್ಯರ್ಥ. ಪರಂ ಬ್ರಹ್ಮ ಪ್ರಾಪ್ನೋತಿ ಅಂದ್ರೆ ಮಾತು ಬಿಡು, ಕ್ರಿಯೆಗೆ ಇಳಿ ಅಂತ ಅರ್ಥ. ಮಾತು ಮಾತಿನಿಂದ ನಾವು ದೇವರನ್ನ ಸಾಧಿಸ್ತೇವೆ, ಮಾತಿನಿಂದ ನಾನು ಗೆದ್ದು ನನ್ನ ಧರ್ಮ ಶ್ರೇಷ್ಠ ಅಂತ ಹೇಳ್ಕೊಳ್ತೇನೆ, ನನ್ನ ಚಿಂತನೆ ಗಟ್ಟಿ ಅಂತ ನಾನು ಮಾಡ್ಕೊಳ್ತೇನೆ ಅಂತ ಎಷ್ಟು ಸಾಧಿಸಿದ್ರು ದೇವ್ರು ಕಾಣಲ್ಲ. ದೇವ್ರು ಕಾಣಬೇಕು ಅಂದ್ರೆ ಮೌನಕ್ಕೆ ಶರಣಾಗ್ಬೇಕು. ಒಳಗಿನಿಂದ ನಾವು ದೇವರ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡ್ಬೇಕು. ಹೊರಗಿನ ಜನರ ಹತ್ರ ಮಾತಾಡಿ ದೇವರನ್ನ ಇದ್ದಾನೆ ಇಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಮಾಡ್ಲಿಕ್ಕೆ ಹೋದ್ರು ಅದು ತನ್ನ ಕಿನ್ನೇತೆ ವಿದ್ವತ್ಸು ಮೀಮಾಂಸಿತಂ, ಅವನಿದ್ದಾನೆ ಇಲ್ಲ ಅಂತ ಒಂದು ದೊಡ್ಡ ಮೀಮಾಂಸಾ ಚರ್ಚೆಗೆ ಅದು ಕಾರಣವಾಗಿ
ಕೇವಲ ಕೋಲಾಹಲ ಆಗುತ್ತೆ. ಅಂದ್ರೆ ಅದು ಅಲ್ಲಿಯ ನಂಬಿಕೆಗೆ ಹೋಗ್ಲಿಕ್ಕೆ ಈ ಚರ್ಚೆ ಮೊದಲು ಬೇಕು. ಆದ್ರೆ ಆ ಚರ್ಚೆಯಲ್ಲೇ ಮುಗಿಬಾರದು. ಚರ್ಚೆಯನ್ನು ದಾಟಿ ಅರ್ಚನೆಯ ಕಡೆಗೆ ಮನಸ್ಸು ಸಾಗಬೇಕು. ಈ ವಿಷಯಕ್ಕೆ ಪರಮಯೋಗದ ಒಂದು ಮಾತನ್ನ ನಿರ್ಣಯಿಸಿ ಹೇಳ್ತಾರೆ. ಮೋಕ್ಷೋಪಾಯಸ್ಯ ಜಿಜ್ಞಾಸುರಪಿ ಕೇವಲ ಪಾಠಕಾತ್ ವಿಶಿಷ್ಟ ಕಿಮು ತದ್ವಿದ್ವಾನ್ ಕಿಂ ಪುನರ್ ಯಸ್ತದಾ. ಇತಮ್ಮ ಏನೋ ಇರಬೇಕು. ಮೋಕ್ಷದ ಉಪಾಯವನ್ನ ತಿಳಿಲಿಕ್ಕೆ ಬಯಸುವವನು ಕೇವಲ ಯಾರು ಪಾಠ ಮಾಡ್ತಾನೋ ಅವನಿಗಿಂತ ಅವನು ಹೆಚ್ಚು. ಆ ಟೆಕ್ಸ್ಟ್ ಅಲ್ಲಿ ಇದೆ, ಅದನ್ನು ಹೇಳ್ತೇನೆ. ಜ್ಞಾನಿಭ್ಯೋ ಯೋಗಾದಿಭ್ಯ ತಪಸ್ವಿಭ್ಯ. ಇದು ಭಾಷ್ಯದ ಮಾತು. ಇನ್ನು ಕೆಳಗೆ ಹೋಗ್ಬೇಕು. ಆ ಇತಿ ಪರಮಯೋಗೇ ತದಾಸ್ಥಿತಃ ತತ್ ಆಸ್ಥಿತಃ ತದಾಸ್ಥಿತಃ ಅವನಲ್ಲೇ ನೆಲೆಗೊಂಡವನಾಗಿ. ಅಂದ್ರೆ ಮೋಕ್ಷದ ಬಗ್ಗೆ ನಾನ್ ಹೇಗ್ ಪ್ರಯತ್ನಿಸ್ಬೇಕು ಅಂತ ಅದರ ಉಪಾಯವನ್ನು ತಿಳಿಲಿಕ್ಕೆ ಪ್ರಯತ್ನಿಸುವವನು ಕೇವಲ ವೇದವನ್ನ ವಟ ಅಂತ ಒದರುವವನಿಗಿಂತ ಅವನು ಮಿಗಿಲು. ವೇದ ಪಾಠ ಒದರ್ತಾ ಇರೋರು ಸಿಕ್ಕಾಪಟ್ಟೆ ಜನ ಸಿಗ್ತಾರೆ, ಆದ್ರೆ ಅದರ ಅರ್ಥದ ಕಡೆಗೆ ಹೋಗ್ಬೇಕು ಅಂತ ಅನ್ನೋ ಗಮನವೇ ಇರುವುದಿಲ್ಲ. ಆದ್ರೆ ಘನಾಂತ ವೇದಾಂತ ಅಂತ ಊರು ತುಂಬ ಅವರನ್ನ ವೇದಮೂರ್ತಿಗಳು ಅಂತ ಆನೆ ಮೇಲೆ ಅಂಬಾರಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ. ಅದು ದೊಡ್ಡ ವಿಷಯವೇ. ಆದ್ರೆ ಅದು ಬಾಯಲ್ಲಿ ಹೇಳಿದ ತಕ್ಷಣವೇ ನಮಗೆ ಮೋಕ್ಷ ಅಂತ ಅನ್ನುವ ಒಂದು ವರ್ಗ ಇದೆ ತಲೆಯಲ್ಲಿ. ಕೃಷ್ಣ ಹೇಳ್ತಾನೆ, ಆ ಪಾಠಕನಿಗಿಂತ ಅದರ ಉಪಾಯವನ್ನ ಹೇಗಾದ್ರೂ ಸರಿ, ಅದು ವೇದದಿಂದಲೇ ಗೊತ್ತಾಗ್ಬೇಕು ಅಂತ ಏನಿಲ್ಲ. ಎಲ್ರಿಗೂ ಕೆಲವರಿಗೆ ವೇದದಿಂದ ಗೊತ್ತಾಗುತ್ತೆ, ಕೆಲವರಿಗೆ ಅದು ಸ್ಪರ್ಶವೇ ಆಗದೇ ಇದ್ರು ಅವರಿಗೆ ಬಿಡುಗಡೆಯ ದಾರಿ ಸಿಗಬೇಕು ಅಂತಿದ್ರೆ ಅವರಿಗೆ ಸಿಕ್ಕಿದ್ರಲ್ಲಿ ಭಗವಂತನ ಜ್ಞಾನ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಶಬ್ದದಿಂದ, ಅದಕ್ಕೆ ಆ ಶಬ್ದ ಬ್ರಹ್ಮ ಅತಿವರ್ತತೆ. ಶಬ್ದ ಬೇಕು, ವೇದ ತಿಳ್ಕೊಳ್ಳೋ ತನಕ ಬೇಕು. ಆಮೇಲೆ ಆ ಶಬ್ದದಲ್ಲಿ ಜಗ್ಗಾಡ್ತಾ ಕೂತಿದ್ರೆ ಶಬ್ದವೇ ಆಗಿ ಉಳಿಯತ್ತೆ ಹೊರತು ನಾವು ಆ ಬ್ರಹ್ಮನನ್ನ ಪಡೆಯುವುದು ಸಾಧ್ಯ ಆಗುವುದಿಲ್ಲ. ಯಾರಿಗೆ ಉತ್ಕಟವಾದ ಆಸೆ ಇದೆ ಅವನು ತಿಳಿಯುವ ಪ್ರಯತ್ನವನ್ನೇ ಅದರ ಅರ್ಥಾನುಸಂಧಾನ ಮಾಡಿ ಆ ದಾರಿಯಲ್ಲಿ ನಡೆಯುವುದಕ್ಕೆ ಯಕ್ರಿಯಾವಾನ್ ಸಪಂಡಿತ, ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡುವವನೇ ಮಿಗಿಲು ಅಂತ ಅನಿಸ್ತಾನೆ. ಉಪಾಯದ ಮೂಲವನ್ನ ಹುಡುಕುವವನು ಪಾಠಕನಿಗಿಂತ ಮೇಲಾದ್ರೆ ಇನ್ನು ತಿಳಿದವನು ಅವನು ಇನ್ನೆಷ್ಟು ಹೇಳಬೇಕು. ಸರಿ, ತಿಳಿದವನಾಯ್ತು. ಅದರ ನೆಕ್ಸ್ಟ್ ತದಾಸ್ಥಿತ, ಅದನ್ನ ಆಚರಣೆ ಮಾಡುವವನಾದ್ರೆ, ಅದರೊಳಗೆ ಈಗಾಗ್ಲೇ ನುಗ್ಗಿ ಪ್ರವೇಶ ಮಾಡ್ಲಿಕ್ಕೆ ಹೊರಟು ಮಾತಾಡುವುದು ಬಿಟ್ಟು ಚಟುವಟಿಕೆಯಲ್ಲಿ ತೊಡಗಿದ್ದಾನೆ ಅಂದ್ರೆ ಅವನು ಇನ್ನೂ ದೊಡ್ಡವನಾಗ್ತಾನೆ. ಅವನು ಇನ್ಯಾವುದಕ್ಕಿಂತ ಮಿಗಿಲು ಅಂತ ಹೇಳಲಿಕ್ಕೆ ಅದಕ್ಕಿಂತ ಮಿಗಿಲಾದ ಇನ್ನೇನು ಇಲ್ಲ. ಇದಕ್ಕಿಂತ ಮಿಗಿಲು ಆಚರಣೆ ಮಾಡುವವನು ಎಲ್ಲದಕ್ಕಿಂತ ಹೆಚ್ಚು ಪರಿಪೂರ್ಣ. ಅಂದ್ರೆ ಆಚರಣೆ ಅಂದ್ರೆ ಒಳಗಿನಿಂದ ಭಗವಂತನನ್ನ ಕಾಣುವ ದಿಕ್ಕಿನತ್ತ ತನ್ನ ದಿಟವಾದ ಹೆಜ್ಜೆ ಇಟ್ಟು ಸಾಗಿದವನು. ಸಾಗಿ ಅದನ್ನ ಕಂಡು ಸಂತುಷ್ಟನಾಗಿ ಮತ್ತೆ ಮತ್ತೆ ಅದೇ ಆಸೆಯಿಂದ ಮುಂದುವರೆದವನು ಅವನು ಶ್ರೇಷ್ಠನೆನಿಸ್ತಾನೆ ಅಂತ ಕೃಷ್ಣ ಹೇಳಿದ ಮಾತನ್ನ ಪರಮಯೋಗದಲ್ಲಿ ಸಾಧಕರು ಅದನ್ನು ತಿಳ್ಕೊಂಡ ಬಗೆಯನ್ನ ಹೇಳ್ತಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ನಮ್ಗೆ ಗಮನಕ್ಕೆ ತಂದ ಅಂಶ ಅವಶಃ ಅಂತ. ಅವಶಃ ಅಂದ್ರೆ ಅವನಿಗೆ ಅರಿವಿರಲ್ಲ, ಅವನು ಈ ದಾರಿಯಲ್ಲಿ ಹೋಗ್ಬೇಕು ಅಂತ ಬಯಸಿರಲ್ಲ. ಆದ್ರೆ ಪೂರ್ವ ಜನ್ಮದಲ್ಲಿ ಮಾಡಿದ ಅಭ್ಯಾಸದ ಬಲದಿಂದ ಅಂತಹ ಯೋಗದ ಪರಿಸರ ಸಿಕ್ಕಿದ ತಕ್ಷಣ ಅಲ್ಲೇ ಕೂಡ್ಬೇಕು ಅನ್ಸುತ್ತೆ. ಅವನ ಪರಿಸರವೇ ಬೇರೆ ಇರುತ್ತೆ, ಅವನ ಜಿಜ್ಞಾಸೆಗಳೇ ಎಲ್ಲೋ ಹೋಗಿರುತ್ತೆ.
ಆದ್ರೆ ಒಳಗಿನಿಂದ ಎಳಿಲಿಕ್ಕೆ ಶುರುವಾಗುತ್ತೆ. ಯೋಗ ಭ್ರಷ್ಟನಾಗಿದ್ರಿಂದ ಪೂರ್ವಾಭ್ಯಾಸದಿಂದ ಅವಶೋಪಿ ಕ್ರಿಯತೆ, ಅವನಿಗೆ ಅವನು ಗೊತ್ತಾಗದಂತೆ ಅದು ಹೇಳ್ಕೊಂಡು ಹೋಗುತ್ತೆ. ಆ ವಶ ಅಂದ್ರೆ ಎಳೆಯಲ್ಪಡುವುದು, ಆಕರ್ಷಕ ಅಂತ ಅರ್ಥ. ವಶಕಾಂತವು ಅಂತ ಧಾತು, ಇಚ್ಛಿಸುವಂತೆ ಮಾಡುವಂಥದ್ದು. ಕಮುಕಾಂತವು ಅನ್ನೋದೇ ವಶಕಾಂತವು ಅನ್ನೋ ಧಾತುವಿನಿಂದಲೂ ಹೇಳುವಂಥದ್ದು. ಅವಶಃ ಅಂದ್ರೆ ಅವನು ಇಚ್ಛೆ ಪಡದೇ ಇದ್ರೂ ಕೂಡ ತಾನು ಇಚ್ಛೆ ಪಟ್ಟು ಮಾಡ್ತಾ ಇಲ್ಲ, ಆದ್ರೆ ಕೂತ್ರೆ ಅದರಲ್ಲಿ ಎಷ್ಟು ಹೊತ್ತು ಹೋಗ್ತದೆ ಅಂತಾನೆ ಗೊತ್ತಾಗಲ್ಲ. ಯಾರು ಆ ಇಚ್ಛೆಯಂತೆ ಮಾಡಿಸಿದ್ದು? ಅವಶಃ ಅಕಾರ ರೂಪನಾದ ಪರಮಾತ್ಮ ವಿಷ್ಣುವಿನ ವಶದಿಂದಲೇನೆ ಏನೂ ಕಾರಣ ಇಲ್ಲದೆ ಯಾವ ಘಟನೆಗಳು ನಡೆಯಲ್ಲ. ಅವನ ಪೂರ್ವಜನ್ಮದ ಪ್ರಯತ್ನದಲ್ಲಿ ತುತ್ತ ತುದಿಗೇರಿ ಇನ್ನದರ ಮೇಲೆ ಎತ್ತರಕ್ಕೆ ಹಾರುವಷ್ಟರಲ್ಲಿ ಇಳಿಜಾರಲ್ಲಿ ಕಣಿವೆಯಲ್ಲಿ ಬಿಳಿದು ಬಿದ್ದು ಹೋದ ಅವ್ಯವಸ್ಥಿತವಾದ ಘಟನೆಯನ್ನ ಮತ್ತೆ ವ್ಯವಸ್ಥೆಗೊಳಿಸ್ಲಿಕ್ಕೋಸ್ಕರ ಭಗವಂತನೇ ಆ ಕಂದರದಿಂದ ಎತ್ತಿ ಆತನನ್ನ ತನ್ನ ಹತ್ತಿರಕ್ಕೆ ಎಳೆದೊಯ್ಯುವ ವ್ಯವಸ್ಥೆಯೇ ಅವಶ. ತನ್ನ ವಶದಲ್ಲಿ ಅವನು ಎಳ್ಕೊಳ್ತಾನೆ. ಅವನಿಗೆ ಗೊತ್ತೇ ಇಲ್ಲದೆ ವಿಷ್ಣುವಿನ ಇಚ್ಛೆಗೆ ಒಳಗಾಗಿ ಯೋಗ ಮಾರ್ಗದತ್ತ ಹೊರಳಿ ಬಿಡ್ತಾನೆ. ಹೊರಳಿ ಕ್ರಿಯತೆ, ಅದು ಕ್ರಿಯತೆ ಹಿ. ಯೋಗ ಮಾರ್ಗದಲ್ಲಿ ನಡೆಯುವವರಿಗೆಲ್ಲ ಈ ಕಾರಣದ ಅನುಭವ ಇದ್ದೇ ಇದೆ. ದೇವ್ರೇ, ನಾನು ಎಲ್ಲೋ ಹೋಗೋ ನನ್ನ ಎಳೆದು ತಂದು ನನ್ನನ್ನು ಇಲ್ಲಿಗೆ ಹಾಕಿದ್ಯಲ್ಲಪ್ಪ ಅಂತ ಅವನ ಅನುಭವದಿಂದ ತುಂಬಾ ಖುಷಿ ಪಡ್ತಾನೆ. ಎಲ್ಲೋ ಇದ್ದವನನ್ನ ಎಲ್ಲಿಗೋ ತಂದು, ಎಲ್ಲೋ ಕಳೆದೇ ಹೋಗ್ಬೇಕಾದವನನ್ನ ಹೀಗೊಂದು ಸಜ್ಜನರ ಭೇಟಿ ಮಾಡಿಸಿದಿ. ಸ್ವಾರ್ಥದ ನಡುವೆಯೂ ಯಾರೋ ಒಬ್ಬರಿಂದ ನಮಗೆ ಒಳ್ಳೆಯ ದಾರಿ ತೋರಿಸಿದಿ ಅಂತ ಆತ ಭಗವಂತನ ಕರುಣೆಯ ಬಗ್ಗೆ, ಸಾಧನೆಯ ಮೆಟ್ಟಿಲಿಗೆ ಕೈ ಹಿಡಿದು ಮೇಲಕ್ಕೆ ಏರಿಸಿದ್ದರ ಬಗ್ಗೆ ತುಂಬಾ ತುಂಬಾ ಕೃತಜ್ಞನಾಗಿರುತ್ತಾನೆ. ಎಂದೂ ಕೂಡ ತನಗೆ ಸಿಕ್ಕಿದ ಅವಕಾಶದ ಬಗೆಗೆ ಗೊಣಗುವುದಿಲ್ಲ. ಇನ್ನು ಇಷ್ಟು ಕೊಟ್ಟಿದ್ರೆ ಹೇಗೆ, ಅಷ್ಟು ಮಾಡಿದ್ರೆ ಹೇಗೆ, ಇಷ್ಟು ಇಟ್ಟಿದ್ರೆ ಹೇಗೆ, ಇದೇನು ಇಷ್ಟೇ ಇಟ್ಟಿದ್ದಾನೆ ಅಂತ ಹೀಗೆ ಅವನಿಗೆ ಸಿಕ್ಕಿದ್ದರ ಖುಷಿಯ ಬಗ್ಗೆ ಎಂದು ಅಪಸ್ವರ ಎತ್ತಲ್ಲ ಅವನು. ಸರಿದಾರಿಗೆ ಹಚ್ಚಿದ್ದಾನಲ್ವಾ, ಈ ದಾರಿಗೆ ಒಮ್ಮೆ ಹಚ್ಚಿದ್ದಾನೆ ಅಂದಮೇಲೆ ಇನ್ಯಾವತ್ತೂ ನಮ್ಮನ್ನ ಎತ್ತರಕ್ಕೆ ಎಳ್ಕೊಂಡು ಹೋಗುವ ಹೊಣೆಗಾರಿಕೆ ಅವನಿಗೆ ಇದ್ದೇ ಇದೆ, ಅವನು ಮಾಡ್ತಾನೆ ಅಂತ ನಂಬಿ ಮುಂದೆ ಸಾಕ್ತಾನೆ. ಬೆಕ್ಕಿನ ಮರಿಗಳಿಗೆ ತಾವೇ ಬಹಳ ದೂರ ಹೋಗ್ಲಿಕ್ಕಾಗಲ್ಲ. ಆಗ ಆ ಮರಿಯ ಕುತ್ತಿಗೆಯ ಭಾಗವನ್ನ ತಾನೇ ಕಚ್ಚಿ ಅಷ್ಟನ್ನು, ಏನು ಎರಡೆರಡು ಮಹಡಿ ಎತ್ತರಕ್ಕೆ ಕೆಲವೊಮ್ಮೆ ಕರ್ಕೊಂಡೋಗಿ ಗೂಡಲ್ಲಿ ಇಟ್ಟಿರುತ್ತೆ. ಆ ಆ ಮೇಲಿನ ಜಾಗದಿಂದ ಅದಕ್ಕೆ ಇಳಿಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅಲ್ಲಿ ತನಕ ಹತ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅದನ್ನ ಪುಸಲಾಯಿಸಿ ಮೇಲೆ ಕರ್ಕೊಂಡು ಹೋಗುದು ಸಾಧ್ಯ ಇಲ್ಲ. ಇದಕ್ಕೆ ಮಾರ್ಜಾರ ಕಿಶೋರ ನ್ಯಾಯ ಅಂತ ಹೇಳ್ತಾರೆ. ಭಗವಂತನಿಗೆ ಮಗುವಿನ ಬಗ್ಗೆ ಪ್ರೀತಿ ಬಂದ್ರೆ